ಸ್ವಸ್ತಿಕ, ನಿನಗೊಂದು ಚಾಲೆಂಜ್. ಇದು ಹಿಂಗೆ ಮತ್ತು ಹಿಂಗೆ ಕೌಂಟ್ ಮಾಡಿ ನೋಡು, ಎಷ್ಟಿದೆ ಹೇಳು. ಹೀಗೆ ಎಷ್ಟಿದೆ? ಇದರಲ್ಲಿ ಒಂದು ಹಣ್ಣು ತೆಗೆದಿಟ್ಕೋಬೇಕು, ಇದು ಕೊಡಿಲ್ಲ. ಆವಾಗಲೂ ಸಹಿತ ಮತ್ತೆ ಹಿಂಗೆ ಕೌಂಟ್ ಮಾಡಿದ್ರೆ 9 ಬರಬೇಕು. ಇದಂತೂ ಸಾಧ್ಯ ಇಲ್ಲ, ನಾನು ಒಂದು ತಿಂದಾಗಿರುತ್ತೆ, ಆದ್ರೆ ಸಾಧ್ಯನೇ ಇಲ್ಲ. ಇದು ಒಂದು ಸೇರ್ಸಿದ ಮೇಲೆ ಸಾಧ್ಯ ಆಗುತ್ತೆ. ಚಾಲೆಂಜ್ ಆಗಲ್ಲ, ಹಾಗೆ ಆಗ್ತದೆ. ಆಯ್ತು ಚಾಲೆಂಜ್ ತಗೋ ಒಂದು. ನಾನು ಅನ್ಕೊಂಡ್ಲ ನಾನು ತಿಂತಿದ್ದೇನೆ, ನೀನು ಇವತ್ತು ಸೋಲ್ತೀಯ. ನಾನು ಮಾಡಿ ಕಾಣಿಸ್ತೇನೆ ನೋಡು. ತಂಬ ನೋಡಿ, ಈಗ ಕೌಂಟ್ ಮಾಡು. ಇದು ಹೇಗೆ ಇದು? ನೋಡಿ, ನೀನು ಸೋತಿದೀಯಾ. ಈಗ ನನ್ನ ಚಾಲೆಂಜಿಗೆ ಒಪ್ಕೋಬೇಕು. ನೀನು ಸ್ಕೂಲಿಂದ ಬಂದು ಕೂಡಲೇ ಮೊದಲು ಹೋಮ್ವರ್ಕ್ ಮುಗಿಸ್ಕೋಬೇಕು. ಆ ನಂತರ ಏನಿದ್ರು ಆಟ ಪಾಠ. ಇನ್ನೊಂದು ಚಾಲೆಂಜ್ ಕೊಡ್ತೇನೆ ನಾನು, ಇನ್ನೊಂದು ಬಾರಿ ಅವಕಾಶ. ಈಗ ಇನ್ನೊಂದು ಬಾಯನ್ನು ತೆಗಿತಾನೆ ನಾನು, ಹೇಳ್ಕೊಡ್ತೇನೆ ತಮ್ಮನಿಗೆ. ಆದರೂ ಸಹಿತ ನೀನು 9 ಬರುವಾಗ ಇಡಬೇಕು. ಎರಡು ತಿಂದ್ರೆ ಆಗಲ್ಲ, ಈಗ ಒಂದು ತಿಂದ್ರೆ ಆಗಿತ್ತು, ಅದು ಇವಾಗ ಆಗಲ್ಲ. ಎರಡು ತಿಂದ್ರೆ ಇದು ಆಗದೇ ಇಲ್ಲ, ಪಕ್ಕ ಆಗಲ್ಲ. ನಾನು ಮಾರ್ಕ್ ಕಾಣಿಸ್ತೇನೆ, ಅದು ಚಾಲೆಂಜಿಗೆ ಒಪ್ಕೋಬೇಕು ನೀನು. ಅದೇ ಈ ತನಕ ನೋಡಿ, ಈಗ ಗ್ಯಾರಂಟಿ ಅಲ್ವಾ? ನಾನೀಗ ಮಾರ್ಕ್ ಕಾಣಿಸಿದ್ರೆ ನೀವು ಒಪ್ಕೋಬೇಕು. ಚಾಲೆಂಜ್ ಎಷ್ಟಿದೆ ನೋಡು. ಅದು ಇದು ಈಗ ಈ ಚಾಲೆಂಜ್ ಏನು ಗೊತ್ತಾ? ಇದಕ್ಕೆ ಒಂದು ಕಂಡೀಷನ್ನು, ಹೋಮ್ವರ್ಕ್ ಮುಗಿದ ನಂತರ ನೀ ಆಟಕ್ಕೆ ಹೋಗು. 6 ಗಂಟೆ ಕರೆಕ್ಟಾಗಿ ಬಂದು ನೀನು ಒಂದು ಶ್ಲೋಕ, ಸಂಧ್ಯಾ ವಂದನೆ, ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಪ್ರತಿದಿನ 6 ಗಂಟೆಗೆ ಕಡ್ಡಾಯವಾಗಿ ಮಾಡಬೇಕು, ತಪ್ಪಿಸ್ಬಾರ್ದು. ಒಪ್ಕೊಂಡೆ ಅಲ್ವಾ? ಇನ್ನೊಂದು ಅವಕಾಶ ಕೊಡ್ತೇನೆ, ಮಾರ್ಕ್ ಕಾಣಿಸ್ಬೇಕು. ನೀ ಮಾರ್ಕ್ ಕಾಣಿಸ್ದೆ ಅಂತ ಆದರೆ ನೀ ಕೇಳಿಂದ ಕೊಡಿಸ್ತೇನೆ. ನೀನ್ ಸೋತ್ರೆ ನಾನು ಹೇಳಿ ಟೆಕ್ಸ್ಟ್ ಕೊಡ್ಬೇಕು, ಆಯ್ತಾ? ಸರಿ, ಆಯ್ತು. ಇದು ನಾನು ತಗೊಳ್ತೇನೆ, ಈಗ ಕೌಂಟ್ ಮಾಡು. ಇದು ಹೆಂಗೈತಿ? ಇದು ಅಲ್ಲಿರಬೇಕು. ಏನು ಯಾರು ಹಿರಿಯರು ಕೊಡ್ತೀವಿ, ನೀನು ಮೊಬೈಲ್ ಮುಟ್ಟಂಗಿಲ್ಲ, ಟಿವಿ ಯಾವುದು ನೀನು ಮುಟ್ಟಂಗಿಲ್ಲ. ಇದೆ ನೆನಪಿರ್ಲಿ, ಬಾರಿ ಅವಕಾಶ ಕೊಡ್ತಾನೆ. ಮತ್ವಾ ಸರಿ ಚಾಲೆಂಜ್ ಮಾಡಿದ್ ಸಾಕು, ಇವಾಗ ಮತ್ತೆ ಇನ್ನ ಚಾಲೆಂಜ್ ಕೊಡ್ತಿದ್ರೆ ನೀನು ಊಟ ಬಿಡು ಅಂದ್ರೆ ಊಟನ ಬಿಡಕ್ಕಾಗಲ್ಲ. ನನ್ನ ಹತ್ರ ಬೇಡ ಈ ಚಾಲೆಂಜ್. ಇಲ್ಲಿ ಹೇಳಿದ್ ನೆನಪಿಟ್ಕೊಂಡು ಚಾಲೆಂಜು. ಮೊದಲನೇ ಚಾಲೆಂಜು ಹೋಮ್ವರ್ಕ್, ಸ್ಕೂಲಿಂದ ಬಂದ್ಮೇಲೆ ಫಸ್ಟ್ ಹೋಮ್ವರ್ಕ್ ಮಾಡ್ಕೊಂಡು ಆಟ ಆಡಕ್ ಹೋಗ್ತೀನಿ. ಸರಿ, ಎರಡನೇ ಚಾಲೆಂಜು ಹೋಮ್ವರ್ಕ್ ಮುಗಿದ್ಮೇಲೆ ಆಟ ಆಡಕ್ ಹೋಗಕ್ ಓಕೆ, ಆದ್ರೆ ಕರೆಕ್ಟ್ 6 o'clock ಬಂದ್ಬಿಟ್ಟು ಸಂಧ್ಯಾ ವಂದನೆ ಮತ್ತೆ ಶ್ಲೋಕ ಎಲ್ಲ ಹೇಳ್ದು. ಮೂರನೇ ಚಾಲೆಂಜು ಹಿರಿಯರೆಲ್ಲ ಹೇಳ್ದೆ ಮೊಬೈಲು ಅಥವಾ ಟಿವಿ ನೋಡ್ಬಾರ್ದು.